ಸ್ನೇಹಿತರೆ ನೋಡಿ, ಸ್ಟೌವಿಂದ ಕೆಳಗೆ ತೆಗೆದಿದ್ದೀನಿ. ಈಗ ನಿಮಗೆ ತೋರಿಸ್ತೀನಿ ನೋಡಿ. ಆಹಾ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಎಲ್ಲೂ ಅಡಿ ಹತ್ತಿಲ್ಲ. ನಾನು ಕೆಳಗಡೆಯಿಂದ ತೆಗೆದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲೂ ಅಡಿ ಹತ್ತಿಲ್ಲ. ತುಂಬ ಚೆನ್ನಾಗಿ ಬಂದಿದೆ. ನೀವು ಒಮ್ಮೆ ಈ ಮಳೆ ಗಾಳಿಗೆ ಈ ರೀತಿಯ ಅಲಸಂದೆ ಕಾಳು ಬಾತನ್ನು ಮಾಡ್ಕೊಳ್ಳಿ. ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ನೋಡಿ. ಎಲ್ಲೂ ಅಡಿ ಹತ್ತಿಲ್ಲ. ನಾನು ಅಡಿಯಿಂದ ತೆಗೆದು ತೋರಿಸ್ತಾ ಇದ್ದೀನಿ. ನಾನು ಮಾಡಿರೋ ರೀತಿಯಲ್ಲೇ ನೀವು ಮಾಡಿ. ನಾನು ಸ್ವಲ್ಪ ನೀರು ಹೆಚ್ಚಿಗೆ ಹಾಕ್ಕೊಂಡಿದ್ದೀನಿ. ನಮ್ಗೆ ಸ್ವಲ್ಪ ಅನ್ನ ಬೆಂದಿರಬೇಕು. ಹಗಳಗಳಾಗಿದ್ದರೆ ನಮ್ಗೆ ಯಾರಿಗೂ ತಿನ್ನೋಕ್ಕಾಗೋದಿಲ್ಲ. ನೀವಿನ್ನೂ ಹುಡಿಯಾಗಬೇಕು ಅಂದರೆ ನೀರನ್ನ ಕಡಿಮೆ ಹಾಕ್ಕೊಳ್ಳಿ, ಮಾಡ್ಕೊಳ್ಳಿ. ಸಖತ್ತಾಗಿರೋ ಬಾತನ್ನು ತಿಂದು ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಹಾಯ್, ಹಲೋ, ನಮಸ್ತೆ, ಶುಭೋದಯ ಸ್ನೇಹಿತರೆ. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ನಾನು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಾನಿವತ್ತು ಬಾತ್ ಮಾಡ್ತಾ ಇದ್ದೀನಿ. ಹೆಂಗಿದ್ರು ಮಳೆ ಗಾಳಿ ಚಳಿ ಇದೆ. ಯಾವ ರೀತಿ ಬಾತು, ಏನೇನು ತರಕಾರಿ ಹಾಕ್ತಾ ಇದ್ದೀನಿ ಅಂತ ಮುಂದೆ ಶೇರ್ ಮಾಡ್ತೀನಿ. ಈಗ ನಾನು ರುಬ್ಬೋಕ್ಕೆ ಏನೇನು ಪದಾರ್ಥ ತೊಗೊಂಡಿದ್ದೀನಿ ಅನ್ನೋದನ್ನು ಮೊದಲಿಗೆ ತಿಳಿಸ್ಬಿಡ್ತೀನಿ ನೋಡಿ. ಪುದೀನ ಸೊಪ್ಪು 1 ಹಿಡಿ ಎಷ್ಟಿದೆ, ಇಷ್ಟಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದಕ್ಕಿಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಚಿಕ್ಕ ಗೆಂಡೆ ಬೆಳ್ಳುಳ್ಳಿ. ನಾನು ಸ್ಟ್ರೀಟ್ ಸ್ಟೈಲಲ್ಲಿ ಮಾಡ್ತಾ ಇರೋದ್ರಿಂದ ಇದೆಲ್ಲ ಉಪಯೋಗಿಸ್ತಾ ಇದ್ದೀನಿ. ಬೆಳ್ಳುಳ್ಳಿ ಸಿಪ್ಪೆ ಹಿಡ್ದಿಲ್ಲ, ಸಣ್ಣ ಸಣ್ಣದ ಹಾಗೆ ಹಾಕ್ಕೊಂಡಿದ್ದೀನಿ. 1 ಚಿಕ್ಕ ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಶುಂಠಿ ಸ್ವಲ್ಪ ತೊಗೊಂಡಿದ್ದೀನಿ, 1 ಇಂಚಿಗಿನ್ನ ಜಾಸ್ತಿ ಹೆಚ್ಚಿಗೆ ಇದೆ. ನಮ್ಮ ಮನೆಯ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. 2 ಹುಳಿ ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಸೋಂಪು, 2 ಅವಲಕ್ಕಿ ಮತ್ತು 2 ಮರಾಠ ಮೊಗ್ಗು, ಲವಂಗ ಮತ್ತು ಸ್ವಲ್ಪ ಚಕ್ಕೆ. ಇದು ಗರಂ ಮಸಾಲೆಗಳು. 2 ಸ್ಪೂನು ತೆಂಗಿನಕಾಯಿ. ಇದಿಷ್ಟನ್ನು ರುಬ್ಬೋಕ್ಕೆ ತೊಗೊಂಡಿದ್ದೀನಿ. ಇದಿಷ್ಟನ್ನು ಮೊದಲಿಗೆ ರುಬ್ಕೊಂಬಂದ್ಬಿಡ್ತೀನಿ ಸ್ನೇಹಿತರೆ ನೋಡಿ. ಈ ರೀತಿ ರುಬ್ಕೊಂಬಂದಿದ್ದೀನಿ. ಈಗ ನಾನು ಹಲಸಂದೆ ಕಾಳು, ಬಿಳಿ ಹಲಸಂದೆ ಕಾಳು, ಇದನ್ನು 1 ಗ್ಲಾಸ್, ನಾನು ಮಾಮೂಲಿ ಅಳತೆ ಗ್ಲಾಸ್ ತೋರಿಸ್ತೀನಲ್ಲ, ರವೆ ಎಲ್ಲ ತೊಗೊಳ್ಳೋ ಆ ಗ್ಲಾಸಲ್ಲಿ 1 ಗ್ಲಾಸ್ ರಾತ್ರಿನೇ ತೊಳೆದು ನೆನೆ ಹಾಕಿದ್ದೆ. ಈಗ ನೀರು ಸೋರಾಕಿ ಇಟ್ಕೊಂಡಿದ್ದೀನಿ. ಇಲ್ಲಿ 2 ಗುಳ್ಳ, ಉಡುಪಿಯ ಗುಳ್ಳ, ನನ್ನ ಫ್ರೆಂಡ್ ಇದರಲ್ಲಿ ಬಿಟ್ಟಿತ್ತು, ಕಿತ್ಕೊಂಡ್ಬಂದಿದ್ದೆ. ಅದು 2 ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ 2 ಆಲೂಗೆಡ್ಡೆ ಸಿಪ್ಪೆ ಸಮೇತನೇ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಇದೇನು ಸಿಪ್ಪೆ ಸಮೇತನೇ ಹಾಕಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸ್ಬೇಡಿ. ನಾನು ಹೀಗೆ ಹಾಕ್ಕೊಳ್ಳೋದು ಯಾವಾಗಲೂ. ಮತ್ತು 1 ದಪ್ಪ ಗೆಂಡೆ ಈರುಳ್ಳಿನ ಈ ರೀತಿ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ. 2 ಹುಳಿ ಟೊಮೆಟೊ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಈ ಗ್ಲಾಸ್ನ ಅಳತೆಯಲ್ಲಿ 2 ಗ್ಲಾಸ್ ಸೋನಾ ಮಸೂರಿ ರೈಸ್ನ ತೊಳೆದಿಟ್ಕೊಂಡಿದ್ದೀನಿ. 1 ಸ್ಪೂನು ಪಲಾವ್ ಮಸಾಲ ಮಾಡ್ಕೊಂಡಿದ್ದೆ, ಅದನ್ನು ಹೋಮ್ ಮೇಡಿದು, ಇದನ್ನು ಇಟ್ಕೊಂಡಿದ್ದೀನಿ. ಮತ್ತು ಇದು MTR ಅವರ 1 ಸ್ಪೂನು ಧನಿಯಾ ಪೌಡರ್, ಅದೇ ಕೊರಿಯಂಡರ್ ಪೌಡರ್ ತೊಗೊಂಡಿದ್ದೀನಿ. ಮತ್ತು ಪಲಾವ್ ಎಲೆ 2 ತೊಗೊಂಡಿದ್ದೀನಿ. ಈಗ ಮಾಡೋ ವಿಧಾನವನ್ನು ತೋರಿಸ್ತೀನಿ ಸ್ನೇಹಿತರೆ. ನಾನಿವತ್ತು ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ ಬಾತ್ನ ನೋಡಿ. ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಪರಿಶುದ್ಧವಾದ ಗಾಣದಿಂದ ತೆಗೆದಂಥ ಎಣ್ಣೆಯನ್ನು ಒಂದು 4ರಿಂದ 5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಇದಕ್ಕೆಲ್ಲ ಎಣ್ಣೆ ಹೆಚ್ಚಿಗೆ ಇರಬೇಕು. ತುಪ್ಪನೂ ಬಳಸ್ಬೋದು, ಬಟ್ ನಾನು ತುಪ್ಪ ಬಳಸ್ತಾ ಇಲ್ಲ. ಈಗ ಈ ಎಣ್ಣೆ ಕಾಯಲಿ ಸ್ನೇಹಿತರೆ. ಎಣ್ಣೆ ಕಾದು ಬಂದಿದೆ ಅನಿಸುತ್ತೆ. ಮೊದಲಿಗೆ 2 ಪಲಾವ್ ಎಲೆಯನ್ನು ಹಾಕ್ಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ ಅಷ್ಟೇ. ಇದರಲ್ಲಿ ಏನು ನಾವು ಗರಂ ಮಸಾಲೆಗಳೆಲ್ಲ ಹಾಕಿ ರುಬ್ಕೊಂಡಿರೋದ್ರಿಂದ ನಾನು ಇಲ್ಲಿಗೆ ಯಾವುದೇ ರೀತಿಯಾದ ಗರಂ ಮಸಾಲೆಗಳನ್ನ ಸೇರಿಸ್ತಾ ಇಲ್ಲ. ಈಗ ನಾನು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಾದ್ರೆ ಗೋಡಂಬಿಯನ್ನು ಈಗ ಈ ಸಮಯದಲ್ಲಿ ನೀವು ಹಾಕ್ಕೋಬೋದು, ಬಟ್ ನಾನು ಅದನ್ನೇನು ಬಳಸ್ತಾ ಇಲ್ಲ. ಈಗ ಈರುಳ್ಳಿಯನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಳ್ಳೋಣ ಸ್ನೇಹಿತರೆ ನೋಡಿ. ಸ್ವಲ್ಪ ಬಾಡಿ ಬಂದಿದೆ. ಈಗ ನಾನು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಟೊಮೆಟೊ ಹಾಕೋತಾ ಇದ್ದೀನಿ. ಈ ಟೊಮೆಟೊನು ಸ್ವಲ್ಪ ಬಾಡಿಸ್ಕೊಂಬಿಡೋಣ ಸ್ನೇಹಿತರೆ. ಸ್ವಲ್ಪ ಬಾಡಿ ಬಂದಿದೆ. ಈಗ ನಾನೇನು ಮಾಡ್ತೀನಿ ಅಂತಂದರೆ, ನಾನು ರುಬ್ಬಿದ್ನಲ್ಲ ಆ ಮಸಾಲೆಯನ್ನು ಹಾಕೋತಾ ಇದ್ದೀನಿ ನೋಡಿ ಸ್ನೇಹಿತರೆ. ಒಂದ್ಸರಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಸಾಲೆಯನ್ನು. ಈಗ ಕೊರಿಯಂಡರ್ ಪೌಡರ್, ಹಾಗೆ ಪಲಾವ್ ಮಸಾಲ. ಆ ಹುಡಿ ಬೇಕು ಅಂತಂದರೆ ನಿಮಗೆ ಮಾಡೋ ವಿಧಾನವನ್ನು ನಾನು ತೋರಿಸ್ತೀನಿ. ಮತ್ತು ಅಡಿಗೆ ಅರಿಶಿನ, ಇದನ್ನು ನಿಮಗೆ ತೋರಿಸಿರಲಿಲ್ಲ ನಾನು. ಇದಿಷ್ಟನ್ನೂ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇದನ್ನು ಅಡಿ ಹತ್ತದೇ ಇದ್ದಂಗೆ ನಾವು ಎಣ್ಣೆ ಬಿಡೋವರೆಗೂ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ನೋಡಿ ಸ್ನೇಹಿತರೆ. ಹಸಿ ವಾಸನೆ ಎಲ್ಲ ಹೋಗಿ ಮಸಾಲೆ ಎಣ್ಣೆಯನ್ನು ಸಹ ಬಿಟ್ಟಿದೆ. ಈ ಹದದವರೆಗೆ ನಾವು ಇದನ್ನು ಬಾಡಿಸ್ಕೋಬೇಕು ನೋಡಿದ್ರಲ್ಲ. ಈಗ ನಾನು ತಗೊಂಡಿರ್ತಕ್ಕಂಥ ತರಕಾರಿಗಳನ್ನ ಹಾಕ್ತಾ ಹೋಗ್ತೀನಿ. ಮೊದಲು ಅಲಸಂದೆ ಕಾಳು,
ಆಮೇಲೆ ನಾನು ನೆನೆಸಿಟ್ಕೊಂಡಿದ್ದಂಥ ಬದನೆಕಾಯಿ, ಉಡುಪಿಯ ಗುಳ್ಳ, ಆಲೂಗೆಡ್ಡೆ. ನಾನು ಇಷ್ಟನ್ನೇ ತೊಗೊಂಡಿರೋದು. ನಾವು ಸಾಂಬಾರ್ಗೂ ಅಷ್ಟೇ ಈ ಅಲಸಂದೆ ಕಾಳು ಜೊತೆ ಬದನೆಕಾಯಿ, ಆಲೂಗೆಡ್ಡೆ ಹಾಕಿದ್ರೇ ಅದರ ರುಚಿ ಹೆಚ್ಚಾಗೋದು. ಬೇರೆ ಇನ್ನೇನು ತರಕಾರಿ ಹಾಕಿದ್ರು ಅಲಸಂದೆ ಕಾಳು ಜೊತೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ನಾನು ಎಲ್ಲ ತರಕಾರಿಗಳನ್ನೂ ಮಿಕ್ಸ್ ಹಾಕಿದ್ದೀನಿ ಸಾಂಬಾರ್ ಜೊತೆ. ಬಟ್ ಹುಳಿಗೆ ಅಲಸಂದೆ ಕಾಳು, ಬದನೆಕಾಯಿ, ಟೊಮೆಟೊ, ಆಲೂಗೆಡ್ಡೆ ಈ ರುಚಿ ಬೇರೆದು ಕೊಡಲ್ಲ. ನೋಡಿದ್ರಲ್ಲ, ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಈಗ ನಮ್ಮ ಮನೆಯ ರುಚಿಗೆ ಅನುಗುಣವಾಗಿ ಕಲ್ಲುಪ್ಪನ್ನು ತೊಗೊಂಡಿದ್ದೀನಿ, ಹಾಕ್ತಾಯಿದ್ದೀನಿ. ಎಲ್ಲ ಸಂಪೂರ್ಣ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಂಬಿಡೋಣ ಸ್ನೇಹಿತರೆ. ಈಗ ನಾನು ಇದಕ್ಕೆ 4.5 ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ. 2 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಹಂಗೆ 4 ಗ್ಲಾಸ್ ನೀರು ಸಾಕು ಅಂತಾರೆ. ಬಟ್ ನಾನು ಸ್ವಲ್ಪ ಹೆಚ್ಚಿಗೆ ತೊಗೊಂಡಿದ್ದೀನಿ, 4.5 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಹಾಕ್ತಾಯಿದ್ದೀನಿ. ಜಾರನ್ನು ತೊಳೆದು ಸಹ ಅದೇ ನೀರಿಗೆ ಮಿಕ್ಸ್ ಮಾಡಿಕೊಂಡಿದ್ದೆ. ಈಗ ಇದು ಒಂದು ಕುದಿ ಬರಲಿ ಸ್ನೇಹಿತರೆ. ನೋಡಿ, ಕುದಿ ಬರ್ತಾ ಇದೆ. ನಾನು ರುಚಿ ನೋಡಿದೆ, ಹುಳಿ, ಉಪ್ಪು, ಖಾರ ಎಲ್ಲ ಕರೆಕ್ಟಾಗಿದೆ. ಈಗ ನಾನು ನೆನೆಸ್ಕೊಂಡಿದ್ದಂಥ ಅಕ್ಕಿಯನ್ನು ಸೋರು ಹಾಕ್ಕೊಂಡಿದ್ದೀನಿ, ನೀರೆಲ್ಲ. ಈಗ ಸಂಪೂರ್ಣವಾಗಿ ಇದಕ್ಕೆ ಹಾಕ್ಕೊಳ್ತೀನಿ ಸ್ನೇಹಿತರೆ. ನೋಡಿ, ಚೆನ್ನಾಗಿ ಕುದಿ ಬಂದಿದೆ. ಈಗ ನಾವೇನು ಮಾಡಬೇಕು ಅಂದರೆ, ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟಿದ್ದೇನೆ. ಈಗ ನಾನು ಇದುವರೆಗೂ ತಟ್ಟೆ ಮುಚ್ಚಿದ್ದೆ. ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ ಅಲ್ವಾ. ಈಗ ಮಿಕ್ಸ್ ಮಾಡಿದ್ದೀನಿ. ಈಗ ನಾವು ಈ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿ ವೆಯ್ಟ್ ಹಾಕಿದ್ಮೇಲೆ ಒಂದು ವಿಷಲ್ ಸಂಪೂರ್ಣವಾಗಿ ತಗೋಬೇಕು. ಇನ್ನೊಂದು ವಿಷಲ್ ಬರ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ಆಫ್ ಮಾಡ್ಕೋಬೇಕು. ಇದು ಅಡುಗೆ ಮಾಡೋರಿಗೆ ಸಾಮಾನ್ಯ ಗೊತ್ತಾಗುತ್ತೆ. ಸೊ ಆದ್ದರಿಂದ ಆ ಸಮಯದಲ್ಲಿ ಆಫ್ ಮಾಡ್ಕೊ. 2 ವಿಷಲ್ ಕೂಗಿಸ್ಬಾರ್ದು. ಒಂದು ವಿಷಲ್ ಸಂಪೂರ್ಣ ತಗೋಬೇಕು. ಇನ್ನೊಂದು ವಿಷಲ್ಲು ಬರ್ತಾ ಇದೆ ಅನ್ನೋ ಸಮಯದಲ್ಲಿ ನಾವು ಆಫ್ ಮಾಡ್ಕೋಬೇಕು. ಮತ್ತೊಮ್ಮೆ ಹೇಳ್ತೀನಿ. ಈಗ ಎಲ್ಲ ಆದ ನಂತರ ನಾನು ನಿಮಗೆ ಶೇರ್ ಮಾಡ್ತೀನಿ ಹೇಗಾಗಿದೆ ಬಾತ್ ಅನ್ನೋದನ್ನು. ಸ್ನೇಹಿತರೆ ನೋಡಿ, ಈಗ ವಿಷಲ್ ತೆಗೆದಿದ್ದೀನಿ. ಈಗ ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಈ ಚುಮುಚು ಮಳೆ, ಚಳಿಗುವೆ, ತುಂತುರು ಹನಿ ಮಳೆಗುವೆ ಹೆಂಗಿದೆ ಅಂತ ರುಚಿಕರವಾದ ಅಲಸಂದೆ ಕಾಳು, ಬದನೆಕಾಯಿ, ಆಲೂಗೆಡ್ಡೆಯ ರುಚಿಕರವಾದ ಬಾತ್ ರೆಡಿಯಾಗಿದೆ. ಈಗ ತಿನ್ನೋಣ. ಒಂದ್ಸರಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಬನ್ನಿ ಸ್ನೇಹಿತರೆ. ನೋಡಿ, ನಾನು ತಿಂಡಿ ಕೂತ್ಕೊಂಡಿದ್ದೀನಿ. ಎಲ್ಲ ಬೆಂದೋಗಿದ್ದಾವೆ. ನೀವು ಇನ್ನೂ ಹುಡಿಗೆ ಮಾಡ್ಕೋಬೇಕಂದ್ರೆ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಸೈಡಿಗೆ ಮೊಸರು, ಕೋಸಂಬರಿ, ಚಟ್ನಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ. ನಾನೇನು ಮಾಡಿಲ್ಲ. ನೋಡಿ, ಈಗ ತಿಂದು ಹೇಗಿದೆ ಅಂತ ಹೇಳ್ತೀನಿ. ಬಿಸಿ ಬಿಸಿ ಇದೆ. ಈ ಚಿಟಿ ಮಳೆಗೆ, ಚುಮು ಚಳಿ ಗಾಳಿಗೆ ಸಖತ್ತಾಗಿರುತ್ತೆ. ಶೀತಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಶೀತ ಎಲ್ಲ ಓಡೋಟೋಗುತ್ತೆ ಇದನ್ನು ಮಾಡ್ಕೊಂಡು ತಿಂತಿದ್ರೆ. ಸೂಪರ್ ಆಗಿದೆ ರೀ. ಎಷ್ಟು ಚೆನ್ನಾಗಿದೆ ಅಂತಂದರೆ, ಅಲಸಂದೆ ಕಾಳು, ಬದನೆಕಾಯಿ, ಆಲೂಗೆಡ್ಡೆ ಎಲ್ಲ ಬೆಂದಿದೆ. ಹದವಾದ ಖಾರ ಸಖತ್ತಾಗಿದೆ. ಸೂಪರಾಗಿದೆ. ಮಾಡ್ಕೊಡ್ತೀನಿ. ನನ್ನ ವೀಡಿಯೋಗಳನ್ನ ಹೆಚ್ಚಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಪ್ರೋತ್ಸಾಹ ಬೆಂಬಲವನ್ನು ಕೊಡಬೇಕು ಅಂತ ಕೇಳ್ಕೊತೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಬರ್ತೀನಿ. ನಮಸ್ಕಾರಗಳು. ಜೈ ಗಣೇಶ. ಸೂಪರ್ ಆಗಿದೆ. ಮಾಡ್ಕೊಂಡು ತಿನ್ನಿ.